Welcome to Cooperage, the new age of learning. Geography, Chapter 6, Water Resources ಟಾಪಿಕ್. ಈ ಟಾಪಿಕಲ್ಲಿ ನಮಗೆ ಬ್ಲೂ ಪ್ರಿಂಟ್ ಕೊಟ್ಟಿರೋ ಪ್ರಕಾರ 1 ಮಾರ್ಕರಿಂದ 1 ಕ್ವಶನ್ ಬರುತ್ತೆ. ಆಲ್ಸೋ ಮ್ಯಾಪ್ ಬೇಸ್ಡ್ ಕ್ವಶನ್ ನಮಗೆ 1 ಮಾರ್ಕರಿಂದ ಬರುತ್ತೆ. ಸೊ ಇದು ನೆನಪಿರಲಿ ನಿಮಗೆ. ಈ ಚಾಪ್ಟರ್ ಅಲ್ಲಿ ಏನೇನು ಕಲಿತೀವಿ? ದಿ ಇಂಪಾರ್ಟೆನ್ಸ್ ಆಫ್ ಇರಿಗೇಷನ್ ರಿಲೇಟೆಡ್ ಮೇನ್ ಆಗಿ ಇಲ್ಲಿ ಇರೋದು. ಇಂಪಾರ್ಟೆನ್ಸ್ ಆಫ್ ದಿ ಇರಿಗೇಷನ್, ಯಾವ್ಯಾವ ಥರ ಇರಿಗೇಷನ್ ಇದೆ. ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂದರೆ ಏನು? ಇಂಪಾರ್ಟೆಂಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಆಫ್ ದಿ ಇಂಡಿಯಾ ಎಲ್ಲೆಲ್ಲಿದೆ? ನ್ಯಾಷನಲ್ ಎಲೆಕ್ಟ್ರಿಸಿಟಿ ಗ್ರಿಡ್ ಅಂದರೆ ಏನು? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಏನು? ಇಷ್ಟು ಟಾಪಿಕ್ ಬಗ್ಗೆ ನಾವು ತಿಳ್ಕೊತೀವಿ. ಫಸ್ಟ್ ಇರಿಗೇಷನ್ ಅಂದರೆ ಸಪ್ಲೈ ಆಫ್ ವಾಟರ್. ಅದನ್ನ ಚಾನಲ್ ಅಲ್ಲಿ ಕೊಡ್ಬೋದು, ವೆಲ್ಲಲ್ಲಿ ಕೊಡ್ಬೋದು, ಟ್ಯಾಂಕ್ ಅಲ್ಲಿ ಕೊಡ್ಬೋದು, ಆರ್ಟಿಫಿಷಿಯಲಿ ನೀವು ಕೊಡ್ಬೋದು, ಮ್ಯಾನ್ಯಲಿ ಕೊಡ್ಬೋದು. ಏನೋ ಒಂದು ಅಗ್ರಿಕಲ್ಚರ್ಗೆ ನೀವು ವಾಟರ್ ಸಪ್ಲೈ ಮಾಡಿದ್ರೆ ಅದು ಇರಿಗೇಷನ್ ಅಂದ್ರೆ ನೀರಾವರಿ. ಇರಿಗೇಷನ್ ಇರಿಗೇಟೆಡ್ ಲ್ಯಾಂಡ್, ಎಲ್ಲಿ ನೀರಾವರಿ ಇರುತ್ತೋ ಅದಕ್ಕೆ ಇರಿಗೇಟೆಡ್ ಲ್ಯಾಂಡ್ ಅಂತ ಕರೀತಾರೆ. ಸೊ ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ಇರಿಗೇಷನ್ ಇನ್ ದ ವರ್ಲ್ಡ್. ನಮ್ದಾದ್ಮೇಲೆ ಚೈನಾ ಬರುತ್ತೆ. ಎಲ್ಲೆಲ್ಲಿ ಕಮ್ಮಿ ರೈನ್ಫಾಲ್ ಇದೆಯೋ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ರೈನ್ಫಾಲ್ ಮೇಲೆ ಡಿಪೆಂಡ್ ಆಗಿರೋದು. ಬಟ್ ಎಲ್ಲೆಲ್ಲಿ ಕಮ್ಮಿ ರೈನ್ಫಾಲ್ ಇದೆಯೋ ಅಲ್ಲೆಲ್ಲ ಬೆಳೆ ಬೆಳೆದೇ ಇರಕ್ ಸಾಧ್ಯನಾ? ಅಲ್ಲೂ ಕೂಡ ಬೆಳೆ ಬೇಕು. ಸೊ ಅಂತ ಸಮಯದಲ್ಲಿ ನೀರ್ ಬೇಕು ಅಂದ್ರೆ ಅವರು ನೀರಾವರಿ ವ್ಯವಸ್ಥೆ ಮಾಡಬೇಕು. ದಟ್ ಈಸ್ ದಿ ಇರಿಗೇಷನ್. ನೆಕ್ಸ್ಟ್ ಯಾವ್ಯಾವ ತರ ಇರಿಗೇಷನ್ ಇದೆ? ಇಷ್ಟು ತರ ನಮಗೆ ಇರಿಗೇಷನ್ ಇದೆ. ಮೊದಲನೇದಾಗಿ ನಮಗೆ ವೆಲ್ ಇರಿಗೇಷನ್, ಆಮೇಲೆ ಚಾನಲ್ ಇರಿಗೇಷನ್, ಆಮೇಲೆ ಟ್ಯಾಂಕ್ ಇರಿಗೇಷನ್. ಹಿಂಗಂದ್ರೆ ಏನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಲ್ ಇರಿಗೇಷನ್ ಅಲ್ಲಿ 2 ತರ ಇದೆ. ಓಪನ್ ವೆಲ್, ಟ್ಯೂಬ್ ವೆಲ್. ಓಪನ್ ವೆಲ್ ಅಂದ್ರೆ ಸುಮ್ಮನೆ ಒಂದು ಓಪನ್ ಗುಂಡಿನ ಕೊರೆಯೋದು, ಕೊರೆದು ಇಲ್ಲಿ ನೀರು ಶೇಖರಣೆ ಮಾಡೋದು. ಓಪನ್ ವೆಲ್, ಇದಕ್ಕೆ ಓಪನ್ ವೆಲ್ ಇರಿಗೇಷನ್ ಅಂತ ಅಂತಾರೆ. ಟ್ಯೂಬ್ ವೆಲ್ ಅಂತಂದ್ರೆ ನೀವು ಟೋಟಲ್ ಗ್ರೌಂಡಿಗೆ, ಅಂಡರ್ ಗ್ರೌಂಡಿಗೆ ನೀವು ಟ್ಯೂಬ್ ಹಾಕೋದು. ಹಾಕಿ ಅಂಡರ್ ಗ್ರೌಂಡ್ ವಾಟರ್ ನೀವು ಮೇಲ್ ತಂದ್ರೆ ಇದನ್ನ ಟ್ಯೂಬ್ ವೆಲ್ ಅಂತಾರೆ. ಓಪನ್ ವೆಲ್ ಅಂದ್ರೆ ಒಮ್ಮೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಈ ವೆಲ್ ದೊಡ್ಡದಾಗಿ ಕೊರಿತಾ ಹೋಗ್ತಾರೆ, ಸೊ ದಟ್ ನೀರ್ ಸಿಗೋವರೆಗೂ ಮೇಲೆ ನೀರು ಸಿಗುತ್ತೆ ಕೆಲವು ಜಾಗದಲ್ಲಿ. ಅಂತ ಕಡೆ ಕೂಡ ಓಪನ್ ವೆಲ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾನಲ್ ಇರಿಗೇಷನ್. ಕ್ಯಾನಲ್ ಇರಿಗೇಷನ್ ಅಲ್ಲಿ 2 ತರ ಇದೆ. ಫ್ಲಡ್ ಕ್ಯಾನಲ್ ಮತ್ತೆ ಪೆರೆನಿಯಲ್ ಕ್ಯಾನಲ್. ಪೆರೆನಿಯಲ್ ಅಂದ್ರೆ ಯಾವಾಗ್ಲೂ ಅಂತ ಅರ್ಥ. ಫ್ಲಡ್ ಕ್ಯಾನಲ್ ಅಂದ್ರೆ ನೋಡಿ, ಇಲ್ಲಿ ಇದೇನು ಹರಿತಿದೆಯಲ್ಲ ಇದು ನದಿ. ಇಲ್ಲಿರೋದು ನದಿ ಹರಿತಾ ಇದೆ. ಯಾವಾಗ ಈ ನದಿ ಜಾಸ್ತಿಯಾಗಿ ತುಂಬಿ ಹುಕ್ಕರಿಯುತ್ತೋ ಅವಾಗ ನದಿ ನೀರು ನೋಡಿ ಇಲ್ಲಿಂದ ಎಲ್ಲ ತುಂಬಿಬಿಟ್ಟು ಇಲ್ಲಿವರೆಗೂ ನದಿ ನೀರು ಹಿಂಗ್ ಬರುತ್ತೆ. ತುಂಬಿ ನದಿ ನೀರು ಇಲ್ಲಿಗೆ ಚೆಲ್ಲುತ್ತೆ. ಇಲ್ಲಿ ಚೆಲ್ಲದಂತ ನೀರು ಹಿಂಗ್ ಸ್ಲೋಪ್ ಮಾಡೋದ್ರಿಂದ ಇದು ಒಳಗಡೆ ಹೋಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಇದು ಫ್ಲಡ್ ಬಂದಾಗ ಎಕ್ಸ್ಟ್ರಾ ನೀರಿರುತ್ತಲ್ಲ ಅದು ಶೇಖರಣೆ ಮಾಡೋದನ್ನ ಫ್ಲಡ್ ಕೆನಾಲ್ ಅಂತಾರೆ. ಈ ಕೆನಾಲ್ ಮೂಲಕ ಮುಂದೆ ಅಗ್ರಿಕಲ್ಚರ್ ಫೀಲ್ಡ್ ಅದಕ್ಕೆಲ್ಲ ನೀರು ಕೊಡ್ತಾರೆ. ಪೆರಿನಿಯಲ್ ಕೆನಾಲ್ ಅಂದ್ರೆ ಇಲ್ಲಿ ನೋಡಿ, ಇದೆಲ್ಲ ನದಿ ಈ ರೀತಿ ಹರಿತಾ ಬಂದಿದೆ. ಈ ಹರಿತಿರೋ ನದಿಗೆ ಇಲ್ಲಿ ಅಡ್ಡ ಅಣೆಕಟ್ಟನ್ನ ಕಟ್ತಾರೆ. ಈ ರೀತಿ ಅಣೆಕಟ್ಟನ್ನ ಕಟ್ತಾರೆ. ಅಣೆಕಟ್ಟು ಕಟ್ಟಿ ಇವರು ಈ ನದಿ ನೀರನ್ನ ಶೇಖರಣೆ ಮಾಡ್ತಾರೆ. ಯಾವಾಗ ಬೇಕೋ ಅವಾಗ ಈ ನದಿ ನೀರನ್ನ ಈ ರೀತಿ ಬಿಟ್ಟು ಇದು ಅಗ್ರಿಕಲ್ಚರಿಗೆ ಹೆಲ್ಪ್ ಆಗೋ ತರ ಮಾಡ್ತಾರೆ. ಇದು ಪೆರಿನಿಯಲ್ ಕೆನಾಲ್ ಅಂತ ಅಂತಾರೆ. ಇನ್ನ ಟ್ಯಾಂಕ್ ಇರಿಗೇಷನ್, ಸುಮ್ಮನೆ ಒಂದು ಟ್ಯಾಂಕ್ ಇಟ್ಬಿಟ್ಟು ನಾವು ಆ ಟ್ಯಾಂಕ್ ಅಲ್ಲಿ ನೀರು ಶೇಖರಣೆ ಮಾಡಿದ್ರೆ ಟ್ಯಾಂಕ್ ಇರಿಗೇಷನ್. ನಾವು ಕೂಡ ಎಷ್ಟೊಂದು ಜಾಗದಲ್ಲಿ ನೋಡ್ತೀವಿ ಈ ರೀತಿ ದೊಡ್ಡದು ನಮಗೆ ಟ್ಯಾಂಕ್ ಅಂದ್ರೆ ಇಲ್ಲಿ ಇಷ್ಟು ಚಿಕ್ಕದು ನಮಗೆ ಈ ತರ ಮನೆ ಅಂದ್ರೆ, ಸೊ ಮನೆ ಹತ್ರ ದೊಡ್ಡ ಟ್ಯಾಂಕ್ಗಳು ನಾವು ರೌಂಡ್ ಎಂದು ನೋಡ್ತಾ ಇರ್ತೀವಿ. ಇದೆಲ್ಲ ನಮಗೆ ಟ್ಯಾಂಕ್ ಇರಿಗೇಷನ್. ಈಗ ನಾನು ಏನ್ ಹೇಳಿದೆ ಅದನ್ನೇ ಎಕ್ಸ್ಪ್ಲನೇಷನ್ ಹೇಳ್ಕೊಟ್ಟಿದ್ದೀನಿ. ವೆಲ್ ಇರಿಗೇಷನ್ ಅಂದ್ರೆ ಏನು? ಗ್ರೌಂಡ್ ವಾಟರ್ ಡಿಗ್ ಮಾಡಿ ವೆಲ್ ಮಾಡೋದು,
ಇದನ್ನ ಮೇಂಟೈನ್ ಮಾಡೋದು. ಇದರಲ್ಲಿ ಓಪನ್ ವೆಲ್ ಇದೆ, ಟ್ಯೂಬ್ ವೆಲ್ ಇದೆ. ಓಪನ್ ವೆಲ್ ಅಂದರೆ ಇದನ್ನ ದಟ್ ಈಸ್ ಓಪನ್ ಆಗಿ ವೆಲ್ ಮ್ಯಾನ್ಯಲಿ ಕೊರೆದ್ಬಿಟ್ಟು ನೆಕ್ಸ್ಟ್ ನೀರನ್ನ ಮೇಲೆತ್ತದು. ಅದೇ ಥರ ಕ್ಯಾನಲ್ ಇರಿಗೇಷನ್ ಅಲ್ಲಿ ಫ್ಲಡ್, ಪೆರಣಿಯಲ್ ಹೇಳಿದೆ, ಟ್ಯಾಂಕ್ ಹೇಳಿದೆ. ಇದರದ್ದೇ ಎಕ್ಸ್ಪ್ಲನೇಷನ್ ಇಲ್ಲಿದೆ. ನೆಕ್ಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂದ್ರೆ ಏನು? ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂದ್ರೆ ಉದಾಹರಣೆಗೆ ಈಗ ನಮಗೆ ಇಲ್ಲಿ ಅಣೆಕಟ್ಟನ್ನು ನಾವು ನೋಡಿದ್ವಲ್ಲ, ಇದು ಒಂದು ರಿವರ್ ವ್ಯಾಲಿ ಪ್ರಾಜೆಕ್ಟೇ. ಅಗ್ರಿಕಲ್ಚರ್ಗೋಸ್ಕರ ನೀರನ್ನ ಶೇಖರಣೆ ಮಾಡಿದ್ದಾರೆ. ಓಕೆ, ಇಲ್ಲಿ ನೀರನ್ನ ಬಿಟ್ಟಾಗ ಇದಿಷ್ಟು ಫೋರ್ಸ್ ಆಗಿ ಹರಿಯುತ್ತಲ್ಲ, ಮೇಲಿಂದ ಇದು ನೀರು ಬೀಳ್ಬೇಕಾದ್ರೆ ಇಲ್ಲಿ ಟರ್ಬೈನ್ಗಳು ಇಟ್ಬಿಟ್ಟು ಆ ಟರ್ಬೈನ್ ತಿರ್ಗೋ ಥರ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅಂಥದನ್ನ ಭಾಳ ಪರ್ಪಸ್ಸಿಗೆ ಹೆಲ್ಪ್ ಆಗೋವಂಥದ್ದನ್ನ ಮಲ್ಟಿಪರ್ಪಸ್, ಎಷ್ಟೊಂದು ಪರ್ಪಸ್ಸಿಗೆ ಅಂದರೆ ಯಾವ್ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಮಲ್ಟಿಪರ್ಪಸ್ ನೋಡೋಣ. ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟಿ, ಹೌದು ನೀರು ಕೊಡುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಟರ್ಬೈನ್ಗಳು ಇಟ್ಬಿಟ್ಟು ಟರ್ಬೈನ್ ತಿರುಗುತ್ತೆ, ಅದ್ರ ಮೂಲಕ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ದಿ ಫ್ಲಡ್ ಪ್ರಿವೆನ್ಷನ್ಗೆ ನಾವಿಲ್ಲಿ ನೋಡಿದ್ವಲ್ಲ, ಇಲ್ಲಿ ನೀರು ಜಾಸ್ತಿ ಹರಿದಾಗ ಇಲ್ಲಿ ಬಂದು ಒಳಗಡೆ ಹೋಗುತ್ತೆ, ಅದು ನಮಗೆ ಫ್ಲಡ್. ನೆಕ್ಸ್ಟ್ ಕ್ರಿಯೇಟಿಂಗ್ ಫೆಸಿಲಿಟಿ ಫಾರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಮಲ್ಟಿಪರ್ಪಸ್ ಇರೋದ್ರಿಂದ ಅಲ್ಲಿ ಈ ದೋಣಿ ತೆಪ್ಪಗಳ ಮೂಲಕ ಕೂಡ ಟ್ರಾವೆಲ್ ಮಾಡ್ಬೋದು. ನೆಕ್ಸ್ಟ್ ಡೊಮೆಸ್ಟಿಕ್ ಮತ್ತು ಇಂಡಸ್ಟ್ರಿಯಲ್ ಯೂಸ್ಗೂ ಕೊಡ್ಬೋದು. ಇದು ಸಾಯಿಲ್ ಎರೋಷನ್ ಅನ್ನ ಕಮ್ಮಿ ಮಾಡುತ್ತೆ. ಆ ನಿಂತಿರೋ ಜಾಗದಲ್ಲಿ ಫಿಶರಿನ ನಾವು ವಿ ಕ್ಯಾನ್ ಡೆವಲಪ್ ದಿ ಫಿಶರಿನ ನಾವು ಡೆವಲಪ್ ಮಾಡ್ಬೋದು. ನೆಕ್ಸ್ಟ್ ಫಾರೆಸ್ಟ್ ವೆಲ್ತ್ ಅನ್ನ ಇನ್ಕ್ರೀಸ್ ಮಾಡ್ಬೋದು. ಇದೆಲ್ಲ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇಂದ ಏಮ್ಗಳು. ಇದು ಒಂದಿರ್ಬೋದು, ಎರಡಿರ್ಬೋದು, ಅಥವಾ ಇವೆಲ್ಲದೂ ಇರ್ಬೋದು. ಇವು ಅಂದ್ರೆ ಮಲ್ಟಿಪರ್ಪಸ್, ಒಂದಕ್ಕಿಂತ ಎರಡಕ್ಕಿಂತ ಜಾಸ್ತಿ ಇರುವಂಥದ್ದು ಮಲ್ಟಿಪರ್ಪಸ್. ಈ ತರ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳು ನಮಗೆ ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ನೋಡಿ, ಒಂದು ಮಾರ್ಕರಿಂದು ನಮಗೆ ಒಂದು ಕ್ವಶನ್ ಇರುವಂಥದ್ದು. ಓಕೆ, ಇನ್ನೊಂದು ನಮಗೆ ಮ್ಯಾಪ್ ಬೇಸ್ಡ್ ಬರುತ್ತೆ. ದೇರ್ಫೋರ್ ಒಂದು ಮಾರ್ಕರಿಂದ ನೀವು ನೆನ್ಪಿಡೋದಕ್ಕೆ ಇದನ್ನ ಹೆಸರುಗಳು, ಇದು ಎಲ್ಲಿದೆ, ಇದರ ಯಾವ ರಿವರ್ ಅಗೇನೆಸ್ಟ್ ಮಾಡಿದ್ದಾರೆ ಅಂತ ನೋಡಿ. ನೆಕ್ಸ್ಟ್ ಇದನ್ನೇ ನಾನು ಮ್ಯಾಪಲ್ಲಿ ತೋರಿಸ್ತೀನಿ, ಸೊ ದಟ್ ನಿಮಗೆ ಮ್ಯಾಪಲ್ಲಿ ಮಾರ್ಕ್ ಮಾಡೋದಕ್ಕೆ ಹೇಳಿದ್ರೆ ಮಾರ್ಕ್ ಮಾಡೋದಕ್ಕೆ ಯಾವ ಜಾಗದಲ್ಲಿ ಇದೆ ಅಂತ ನಿಮಗೆ ಗೊತ್ತಿರಬೇಕು. ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್, ಇಟ್ ಈಸ್ ದ ಫಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಇದು ದಾಮೋದರ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ದಿ ಸಾರೋ ಆಫ್ ಬೆಂಗಾಲ್. ಈ ನದಿ ಫ್ಲಡ್ ಆಗಿ ಇದು ನದಿ ಹರಿಯೋ ಜಾಗ ಚೇಂಜ್ ಮಾಡಿ ಅಲ್ಲೆಲ್ಲ ತುಂಬಾ ಡಿಸ್ಟ್ರಕ್ಷನ್ ಕಾಸ್ ಮಾಡುತ್ತೆ ಈ ನದಿ. ಅದಕ್ಕೋಸ್ಕರ ಈ ಡಿಸ್ಟ್ರಕ್ಷನ್ ತಡಿಬೇಕು ಅಂತ ಇವರು ಅಣೆಕಟ್ಟನ್ನ ಕಟ್ಟಿದ್ದಾರೆ. ಸೊ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಾಮೋದರ್ ರಿವರ್ ಅಂಡ್ ಇಟ್ಸ್ ಟ್ರಿಬ್ಯೂಟರಿ ತಿಲ್ಲಯ್ಯ, ಮೈತಾನ್, ಕೋನಾರ್, ಪಾಂಚೆಟ್, ಇದೆಲ್ಲ ದಾಮೋದರ್ ಮತ್ತೆ ಟ್ರಿಬ್ಯೂಟರೀಸ್ಗಳೆಲ್ಲದಕ್ಕೂ ಸೇರಿಸಿ ಕಟ್ಟಿರುವಂತ ಅಣೆಕಟ್ಟು. ಬಕ್ರಾನಂಗಲ್ ಪ್ರಾಜೆಕ್ಟ್, ದಿ ಹೈಯೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಇಂಡಿಯಾ. ಯಾವ್ಯಾವ ಸ್ಟೇಟ್ಗಳು ಸೇರ್ ಮಾಡಿರೋದು? ಪಂಜಾಬ್, ಹರಿಯಾಣ, ರಾಜಸ್ಥಾನ್. ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಅಟ್ ಬಕ್ರಾ ಅಂಡ್ ನಂಗಲ್ ಇನ್ ಹಿಮಾಚಲ್ ಪ್ರದೇಶ್. ಊರುಗಳ ಹೆಸರಿದು, ಬಕ್ರಾ ಅಂಡ್ ನಂಗಲ್ ಇನ್ ಹಿಮಾಚಲ್ ಪ್ರದೇಶ್. ಅಕ್ರಾಸ್ ಯಾವ ರಿವರಿಗೆ? ರಿವರ್ ಸಟ್ಲೇಜ್ ನೆನ್ಪಿರಿ. ಎರಡು ಡ್ಯಾಮು, ಬಕ್ರಾದಲ್ಲೊಂದು ಕಟ್ಟಿದ್ದಾರೆ, ನಂಗಾದಲ್ಲೊಂದು ಕಟ್ಟಿದ್ದಾರೆ. ಬಕ್ರಾ ಇದೆಯಲ್ಲ, ಇದು ಹೈಯೆಸ್ಟ್ ಡ್ಯಾಮ್. ಈ ಅಣೆಕಟ್ಟು ಕಟ್ಟಿದಾಗ ನೀರೊಂದ್ ಕಡೆ ಶೇಖರಣೆ ಆಗಿರುತ್ತಲ್ಲ, ಈಗ ಉದಾಹರಣೆಗೆ ಇದು ಅಣೆಕಟ್ಟು ಕಟ್ಟಿದ್ರು, ಇದೆಲ್ಲ ನೀರು ಶೇಖರಣೆ ಆಗಿ ಅಡ್ಡ ಇರುತ್ತೆ. ಇದಕ್ಕೆ ರಿಸರ್ವಾಯರ್ ಅಂತ ಕರೀತಾರೆ. ಸೊ ಬಕ್ರಾನಂಗಲ್ಲಿಗೆ ಗೋವಿಂದ ಸಾಗರ್, ಅಲ್ಲಿರೋ ರಿಸರ್ವಾಯರ್ಗೆ ಹೆಸರಿಟ್ಟಿರೋದು ಗೋವಿಂದ ಸಾಗರ್. ಅದೇ ತರ ಕೋಸಿ, ಹೆಂಗೆ ನಮಗೆ ದಾಮೋದರ್ ಸಾರೋ ಆಫ್ ಬೆಂಗಾಲ್ ಅಂತ ಹೇಳ್ತೀವೋ, ಕೋಸಿನ ವಿ ಕಾಲ್ ಇಟ್ ಸಾರೋ ಆಫ್ ಬಿಹಾರ್. ಬಿಹಾರ್ನಲ್ಲಿ ಈ ಕೋಸಿ ರಿವರ್ ಫ್ಲಡ್ ಆಗಿ ಬಹಳ ಡಿಸ್ಟ್ರಕ್ಷನ್ ಕಾಸ್ ಮಾಡುತ್ತಿರುತ್ತೆ. ಅದಕ್ಕೋಸ್ಕರ ಇದು ಇಂಡಿಯಾ ಮತ್ತೆ ನೇಪಾಳ ಜಾಯಿಂಟ್ ಸೇರಿ ಕೋಸಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇದೇ ತರ ಹಿರಾಕುಡ್ ನಮಗೆ ಮಹಾನದಿ. ಈ ಮಹಾನದಿ ನೋಡಿ ಸಾರೋ ಆಫ್ ಒರಿಸ್ಸಾ ಅಂತ ಕರೀತಾರೆ. ನಾವೀಗ 3 ಸಾರೋ ನೋಡಿದ್ವಿ. ಸಾರೋ ಆಫ್ ಬೆಂಗಾಲ್ ದಾಮೋದರ್, ಸಾರೋ ಆಫ್ ಬಿಹಾರ್ ಕೋಸಿ, ಸಾರೋ ಆಫ್ ಒರಿಸ್ಸಾ ಹಿರಾಕಡ್.
ಸೊ ದಿಸ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ದ ಕಂಟ್ರಿ. ಒನ್ ಮಾರ್ಕರ್ ನೆನಪಿರ್ಲಿ, ದಿಸ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ದ ಕಂಟ್ರಿ. ಅದೇ ತರ ಬಕ್ರಾ ಇದು ಹೈಯೆಸ್ಟ್ ಡ್ಯಾಮ್ ನೆನಪಿರ್ಲಿ. ನೆಕ್ಸ್ಟ್ ತುಂಗಭದ್ರಾ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದ್ದು. ಇರಿಗೇಷನ್ ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡೋದಕ್ಕೆ. ಇದು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಸೇರಿ ಕಟ್ಟಿರೋದು. ಡ್ಯಾಮ್ ಈಸ್ ಬಿಲ್ಟ್ ಅಕ್ರಾಸ್ ಯಾವ ನದಿ? ತುಂಗಭದ್ರಾ ರಿವರ್. ಈ ರಿಸರ್ವಾಯರ್ ಇದಕ್ಕೆ ಹೆಸರು ಪಂಪಾ ಸಾಗರ್. ಗೋವಿಂದ ಸಾಗರ್ ನಮಗೆ ಬಕ್ರಾನಂಗಲ್ ಪ್ರಾಜೆಕ್ಟ್ ಇದೆ, ಗೋವಿಂದ ಸಾಗರ್. ಇದು ಪಂಪಾ ಸಾಗರ್. ನಮಗೆ ಕನ್ನಡದಲ್ಲಿ ಇದೆಯಲ್ಲ ಆದಿಕವಿ ಯಾರು? ಪಂಪ. ಸೊ ಹಂಗಾಗಿ ಪಂಪ ಸಾಗರ್ ಅಂತ ನೀವು ಆರಾಮಾಗಿ ನೆನ್ಪಿಡ್ಬೋದು ಕರ್ನಾಟಕದ್ದು. ನಾಗಾರ್ಜುನ ಸಾಗರ್, ನಾಗಾರ್ಜುನ ಅಂದ್ರೆ ಆಂಧ್ರ ಪ್ರದೇಶ್ ನೆನ್ಪಿಡ್ಕೊಳ್ಳಿ. ಇದು ಆಂಧ್ರ ಪ್ರದೇಶದಲ್ಲಿ ಅಕ್ರಾಸ್ ಕೃಷ್ಣಾ ನದಿಗೆ ಕಟ್ಟಿರೋದು. ನೆಕ್ಸ್ಟ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಇದು ಕರ್ನಾಟಕದ್ದು. ಇದು ಕೂಡ ಕೃಷ್ಣಾ ರಿವರ್ ಅಗೇನೆಸ್ಟ್ ಆಳ್ಮಟ್ಟಿ ಅಲ್ಲಿ ಕಟ್ಟಿರೋದು. ಆಳ್ಮಟ್ಟಿ ಡ್ಯಾಮ್ ಅಂತ ಹೇಳ್ತಾರಲ್ಲ, ಅದು ಕೃಷ್ಣಾ ನದಿಗೆ. ಇದರಿಂದ ಫಾರ್ಮ್ ಆಗಿರುವಂತಹ ರಿಸರ್ವರ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸರ್ವರ್ ಅಂತ ಹೇಳ್ತಾರೆ. ಇನ್ನೊಂದು ಡ್ಯಾಮ್ ಕೂಡ ಕಟ್ಟಿದ್ದಾರೆ ನಾರಾಯಣಪುರದ ಹತ್ರ. ಇದಕ್ಕೆ ರಿಸರ್ವಾಯರ್ ಹೆಸರಿಟ್ಟಿರೋದು ಬಸವ ಸಾಗರ್ ಅಂತ. ಸೊ ಬಸವಣ್ಣಂದು ಹೆಸರು. ಬಸವಣ್ಣಂದು ಹೆಸರು ಇಟ್ಟಿದ್ದಾರೆ. ಅದೇ ತರ ನರ್ಮದಾ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಹೆಚ್ಚು ಕಮ್ಮಿ 23 ಡ್ಯಾಮ್ ಇದ್ರ ಲೆಂತ್ ಅಕ್ರಾಸ್ ನರ್ಮದಾ ಅಕ್ರಾಸ್ ಕಟ್ಟಿದ್ದಾರೆ. ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ನರ್ಮದಾ ಸಾಗರ್ ಅಂತ ಹೆಸರು. ಈಗ ಇಷ್ಟನ್ನೆಲ್ಲ ನಾವು ಒನ್ ಮಾರ್ಕರಿಗೆ ಯಾವುದು ಲಾಂಗೆಸ್ಟ್ ಡ್ಯಾಮು, ತುಂಗಭದ್ರಾ ನದಿ ರಿಸರ್ವರ್ ಹೆಸರೇನು, ಸಾರೋ ಆಫ್ ಬೆಂಗಾಲ್ ಏನು, ಸಾರೋ ಆಫ್ ಒರಿಸ್ಸಾ ಏನು, ಇದೆಲ್ಲ ಒನ್ ಮಾರ್ಕರಿಂದ ಕಲ್ತ್ವಿ. ಒಂದು ಮಾರ್ಕರ್ ಮ್ಯಾಪ್ ಬೇಸ್ಡ್ ಕ್ವಶನ್ ಬರುತ್ತೆ. ಸೊ ಮ್ಯಾಪ್ ಇಂದ ಕ್ವಶನ್ ನಮಗೆ ಬರೋ ಕಾರಣದಿಂದ ಭಾರತದ್ದು ನಮಗೆ ಇಂಡಿಯಾ ಮ್ಯಾಪ್ ಕೊಟ್ಟು ಅವ್ರು ಎಲ್ಲಿ ಅಂತ ಕೇಳಿದ್ರೆ ನಮಗೆ ಗೊತ್ತಿರಬೇಕು. ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ಸೊ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇದು ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇಲ್ಲಿದೆ ದಾಮೋದರ್. ನೆಕ್ಸ್ಟ್ ಬಕ್ರಾನಂಗಲ್ ನೋಡಿ ಇಲ್ಲಿದೆ ಬಕ್ರಾನಂಗಲ್. ಕೋಸಿ ನಮಗೆ ಇಲ್ಲಿದೆ, ಕೋಸಿ ರಿವರ್ ಇದರದ್ದು ಪ್ರಾಜೆಕ್ಟ್. ನೆಕ್ಸ್ಟ್ ಹಿರಾಕುಡ್ ನಮಗೆ ಎಲ್ಲಿದೆ? ಮಹಾನದಿ, ಇಲ್ಲಿ ಹಿರಾಕುಡ್ ಡ್ಯಾಮ್. ನೆಕ್ಸ್ಟ್ ತುಂಗಭದ್ರಾ ಇಲ್ಲಿ. ನಾಗಾರ್ಜುನ ಸಾಗರ್ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ. ನರ್ಮದಾ ವ್ಯಾಲಿ, ಸೊ ಇಲ್ಲಿ ನರ್ಮದಾ ನದಿ, ಈ ನರ್ಮದಾ ನದಿ ನೋಡಿ ಈ ತರ ಹರ್ಕೊಂಡ್ ಬಂದಿದೆ, ಈ ನರ್ಮದಾ ನದಿ ಕಟ್ಟಿರೋದು ನರ್ಮದಾ ಪ್ರಾಜೆಕ್ಟ್. ಸೊ ಮ್ಯಾಪ್ ಅಲ್ಲಿ ಕೇಳಿದ್ರೆ ನಿಮಗೆ ಎಷ್ಟು ನೆನಪಿರ್ಲಿ. ನೆಕ್ಸ್ಟ್ ಇದೇ ತರ ಇಂಪಾರ್ಟೆಂಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಈ ತರ ಡ್ಯಾಮ್ ಕಟ್ಟಿರ್ತಾರೆ, ಈ ಡ್ಯಾಮ್ ಇಂದ ನೀರು ಬೀಳ್ತಾ ಇರುತ್ತೆ, ಇಲ್ಲಿ ಟರ್ಬೈನ್ ಇಟ್ಬಿಟ್ಟು ಅವರು ಇದನ್ನು ತಿರುಗಿಸಿ ಇದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಜನರೇಷನ್ ಅಂತ ಅಂತಾರೆ. 13.9% ಅಂದ್ರೆ ನಿಯರ್ಲಿ 14% ಎಲೆಕ್ಟ್ರಿಸಿಟಿ ನಮಗೆ ಹೈಡ್ರೋ ಪವರ್ ಇಂದ ಬರುತ್ತೆ. ಆಸ್ ಯೂಶುವಲ್ ಕೆಲವು ಹೆಸರುಗಳು ನೆನ್ಪಿಡ್ಕೊಂಡಿರ್ಬೇಕು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್. ಕರ್ನಾಟಕ ಅಂದ ತಕ್ಷಣ ನೀವು ತುಂಗಭದ್ರಾ, ಶರಾವತಿ, ಆಲಮಟ್ಟಿ, ಭದ್ರಾ ಈ ತರ ಡ್ಯಾಮ್ಗಳನ್ನ ನೆನ್ಪಿಡಬಹುದು. ಆಂಧ್ರ ಪ್ರದೇಶ ನಾಗಾರ್ಜುನ ಸಾಗರ್ ನಿಮಗೆ ಗೊತ್ತಿದೆ. ತಮಿಳ್ನಾಡು ಅಂದಾಗ ಮೆಟ್ಟೂರು ಡ್ಯಾಮ್, ಮೆಟ್ಟೂರಿಗೆ ನೀರು ರಿಲೇಟೆಡ್ ಇದೆಲ್ಲ ವಿಚಾರ ನ್ಯೂಸ್ ಅಲ್ಲಿ ಇತ್ತು. ಸೊ ಮೆಟ್ಟೂರು ಡ್ಯಾಮ್ ನೆನ್ಪಿಡ್ಬೋದು. ಮಧ್ಯಪ್ರದೇಶ ಗಾಂಧಿ ಸಾಗರ್, ಬನ್ ಸಾಗರ್ ಯಾವ್ದಾದ್ರು ನೆನ್ಪಿಡಿ. ಮಹಾರಾಷ್ಟ್ರ ಕೊಯ್ನಾ ಪ್ರಾಜೆಕ್ಟ್, ಕೊಯ್ನಾ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಇಲ್ಲಿ ಡ್ಯಾಮ್ ಕಟ್ಟಿರೋ ಕಾರಣದಿಂದನೇ ಡ್ಯಾಮ್ ಕುಸಿದು ಬಿದ್ದು ಇಲ್ಲಿ ಅರ್ಥಕ್ವೇಕ್ ಆಗಿರುತ್ತೆ. ಇದು ಕೊಯ್ನಾ ಇಂಪಾರ್ಟೆಂಟ್. ಒರಿಸ್ಸಾದಲ್ಲಿ ಹಿರಾಕುಡ್ ಮಹಾನದಿ ಅಗೇನೆಸ್ಟ್ ನಿಮಗೆ ಇದು ಗೊತ್ತಿದೆ. ಬಿಹಾರಲ್ಲಿ ಕೋಸಿ ನದಿ, ಸೌರ ಆಫ್ ಬಿಹಾರ್ ಅದರ ಅಗೇನೆಸ್ಟ್ ಪ್ರಾಜೆಕ್ಟ್. ಗುಜರಾತ್ ಅಲ್ಲಿ ನೀವು ಕಾಕ್ರಾಪಾರ, ಕಡಾನ, ಹುಕಾಯಿ ಯಾವ್ದಾದ್ರು ನೀವು ನೆನ್ಪಿಡಿ. ಇದು ನಮಗೆ ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್.
ನ್ಯಾಷನಲ್ ಪವರ್ ಗ್ರಿಡ್. ನ್ಯಾಷನಲ್ ಪವರ್ ಗ್ರಿಡ್ ಅಂದರೆ ಏನು? ಈಗ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ನಾವು ಪವರ್ ಇದು ಮಾಡ್ತೀವಿ. ಒಂದು ಕಡೆ ಕೋಲನ್ನ ಹಾಕಿ ಪವರ್ ಪ್ರೊಡ್ಯೂಸ್ ಮಾಡ್ತೀವಿ, ಇನ್ನೊಂದು ಕಡೆ ಈ ಥರ ಹೈಡ್ರೋ ಪವರಿಂದ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಈ ಥರ ಎಲೆಕ್ಟ್ರಿಸಿಟಿನ ನಾವು ಜನರೇಟ್ ಮಾಡಿದಾಗ ಒಂದು ಏರಿಯಾದಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಇರ್ಬೋದು, ಇನ್ನೊಂದು ಏರಿಯಾದಲ್ಲಿ ಕಮ್ಮಿ ಇರ್ಬೋದು. ಹಂಗಾಗಿ ಆ ಜಾಗದಲ್ಲಿರುವಂಥ ಎಲ್ಲ ಎಲೆಕ್ಟ್ರಿಸಿಟಿನ ಒಂದು ಕಡೆ ಶೇಖರಣೆ ಮಾಡೋದು. ನಾರ್ತ್ ಇಂಡಿಯಾದಲ್ಲಿ ಒಂದು ಕಡೆ, ಸೌತ್ ಇಂಡಿಯಾದಲ್ಲಿ ಒಂದು ಕಡೆ, ಈಸ್ಟ್ ಇಂಡಿಯಾದಲ್ಲಿ ಒಂದು ಕಡೆ, ವೆಸ್ಟಲ್ಲಿ ಒಂದು ಕಡೆ, ಇದನ್ನೆಲ್ಲ ಶೇಖರಣೆ ಮಾಡಿ ಇದಕ್ಕೆ ಕಮ್ಮಿ ಆದರೆ ಇಲ್ಲಿಂದ ಎಲೆಕ್ಟ್ರಿಸಿಟಿ ಇದಕ್ಕೆ ಕೊಡೋದು, ಇದಕ್ಕೆ ಜಾಸ್ತಿ ಆದರೆ ಇದಕ್ಕೆ ಕೊಡೋದು, ಇದರಿಂದ ಇದಕ್ಕೆ ಕೊಡೋದು, ಇದಕ್ಕೆ ಕೊಡೋದು, ಇದರಿಂದ ಇದಕ್ಕೆ, ಈ ಥರ ಎಲ್ಲ ಅವರು ಗ್ರಿಡ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ನ್ಯಾಷನಲ್ ಪವರ್ ಗ್ರಿಡ್ ಅಂತ ಕರೀತಾರೆ. ಎಲ್ಲಿ ಸಫಿಷಿಯೆಂಟ್ ಎಲೆಕ್ಟ್ರಿಸಿಟಿ ಇರಲ್ವೋ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು. ಸೊ ಇಲ್ಲಿ ನೋಡಿ, ನಮಗೆ ಈ ಮ್ಯಾಪಲ್ಲಿ ನಾರ್ತರ್ನ್ ರೀಜನ್ ಇಲ್ಲಿ ಡೆಲ್ಲಿ, ಇಲ್ಲಿ ಎಲೆಕ್ಟ್ರಿಕ್ ಗ್ರಿಡ್ ಇದೆ. ಸದರ್ನ್ ರೀಜನ್ ಇಲ್ಲಿ ಗ್ರಿಡ್, ವೆಸ್ಟರ್ನ್ ರೀಜನ್ ಇಲ್ಲಿ ಗ್ರಿಡ್, ಈಸ್ಟರ್ನ್ ರೀಜನ್ ಅದೇ ಥರ ನಮಗೆ ನಾರ್ತ್ ಈಸ್ಟರ್ನ್ ರೀಜನ್. ಈ ಥರ ಈ ಜಾಗದಲ್ಲಿ ಪ್ರೊಡ್ಯೂಸ್ ಆಗುವಂಥ ಎಲೆಕ್ಟ್ರಿಸಿಟಿನೆಲ್ಲ ಇಲ್ಲಿ ಶೇಖರಣೆ ಮಾಡ್ತಾರೆ. ಸೊ ಈ ಜಾಗದಲ್ಲಿ ಆಗಲಾದ್ರೆ ಇಲ್ಲಿಂದ ಇಲ್ಲಿಗೆ ಕೊಡ್ತಾರೆ, ಇಲ್ಲಿಂದ ಬೇಕಾದ್ರೆ ಇಲ್ಲಿಗೆ ಕೊಡ್ತಾರೆ, ಇಲ್ಲ ಇಲ್ಲಿಂದಾದರೂ ಇಲ್ಲಿ ಕೊಡ್ಬೋದು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇದೆರಡು, ಇದು ಇದು ಈ ಥರ ಯಾವುದಾದ್ರೂ ಯಾವುದಕ್ಕಾದ್ರೂ ಲಿಂಕ್ ಕೊಡ್ಕೊಂಡು ಎಲೆಕ್ಟ್ರಿಸಿಟಿ ಎಲ್ಲಿ ಕಮ್ಮಿ ಜಾಸ್ತಿ ಇರುತ್ತೆ ಅದನ್ನು ಪಾಸ್ ಮಾಡ್ಕೊತಾರೆ. ಅದೇ ನ್ಯಾಷನಲ್ ಪವರ್ ಗ್ರಿಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕಿಗೆ ಬಂದ್ವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಏನು? ಈಗ ನೀರು ಕಮ್ಮಿ ಆಗ್ತಿರೋದು, ಸಮ್ಮರಲ್ಲಿ ಶಾರ್ಟೇಜ್ ಆಗ್ತಿರೋದು ನಮಗೆ ಗೊತ್ತಿದ್ದೇ ಇದೆ. ಈ ಥರ ಬರಗಾಲನ, ದಟ್ ಈಸ್ ಡ್ರಾಟ್, ಬರಗಾಲನ ನಾವು ತಪ್ಪಿಸ್ಕೊಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ, ರೈನ್ ವಾಟರ್ ಇರುತ್ತಲ್ಲ, ಮಳೆ ಬಂದಾಗ ಮಳೆ ನೀರು ಇರುತ್ತಲ್ಲ, ಇದನ್ನ ಕಲೆಕ್ಷನ್ ಮಾಡಿಕೊಂಡು ನಾವು ಸ್ಟೋರೇಜ್ ಮಾಡಿದ್ರೆ ಇದೆ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಎರಡು ಥರ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಒಂದು ಕಲೆಕ್ಷನ್ ಆಫ್ ದಿ ವಾಟರ್ ಅಟ್ ದ ಪ್ಲೇಸ್ ಆಫ್ ರೈನ್ಫಾಲ್. ನಾವು ಮನೆ ರೂಫ್ ಮೇಲೆ ಇಲ್ಲೇ ಮಳೆ ಬಿದ್ದು ಎಷ್ಟೊಂದು ನಮಗೆ ನೀರು ಚೆಲ್ತಾ ಇರುತ್ತೆ. ಸೊ ಇಲ್ಲೊಂದು ಪೈಪ್ ಹಾಕಿದ್ರೆ ನಾವು ಆ ನೀರೆಲ್ಲ ಇಲ್ಲಿ ಬೀಳುತ್ತೆ. ಇದರಿಂದ ನಾವು ಒಂದು ಟ್ಯಾಂಕಲ್ಲಿ ಇದನ್ನು ಶೇಖರಣೆ ಮಾಡಿ ಯೂಸ್ ಮಾಡ್ಬೋದು. ಅದು ನಮಗೆ ಅದ ಪ್ಲೇಸ್ ಆಫ್ ರೈನ್ಫಾಲ್. ಇನ್ನೊಂದು ಫ್ಲೋಯಿಂಗ್ ರೈನ್ ವಾಟರ್. ಇದು ನೆಲ ಮೇಲೆ ಬಿದ್ದು ನೀರು ಹರಿತಾ ಇರುತ್ತೆ ಎಲ್ಲ ಒಂದು ಕಡೆ. ಇಲ್ಲಿ ನೀವು ಇಟ್ಕೆದು ಒಂದು ಅಡ್ಡ ಕಟ್ಬಿಡ್ತೀರಾ. ಇಟ್ಕೆದು ಅಡ್ಡ ಕಟ್ಟಿ ನೀವು ಈ ಜಾಗನ ಒಂದು ಈ ಕಡೆ ಸೈಡ್ ಗೋಡೆ ಕಟ್ತೀರಾ. ಅವಾಗ ನೀರೆಲ್ಲ ಇಲ್ಲಿ ತುಂಬುತ್ತೆ. ಎಕ್ಸ್ಟ್ರಾ ಆಗಿರೋ ನೀರು ಇಲ್ಲಿ ಹರ್ಕೊಂಡು ಹೋಗುತ್ತೆ. ಇಲ್ಲಿರೋ ನೀರಂತೂ ಶೇಖರಣೆ ಆಗಿರುತ್ತೆ. ಇದೇ ಥರ ನೀವು ಇಲ್ಲಿರೋ ನೀರು ನಿಮಗೆ ಬಳಸೋಕ್ಕಾಗಲಿಲ್ಲ, ಸರಿ ಹೋಗ್ಲಿಲ್ಲ ಅಂದರೆ ಇದನ್ನು ನೀವು ಭೂಮಿಗೆ ಬಿಟ್ಬಿಡಿ. ಎಲ್ಲಿ ನೀವು ಬೋರ್ವೆಲ್ ಕೊರೆಸಿರ್ತೀರಲ್ಲ, ಆ ಬೋರ್ವೆಲ್ ಪಕ್ಕದಲ್ಲಿ ಒಂದು ಗುಂಡಿ ತೋಡಿ ನೀರನ್ನ ಹಾಕ್ಬಿಡಿ. ಸೊ ದಟ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಅಲ್ಲಿ ರೀಚಾರ್ಜ್ ಆಗುತ್ತೆ. ಇದನ್ನೇ ರೀಚಾರ್ಜಿಂಗ್ ಅಂತ ಹೇಳೋದು. ಅದೇ ಥರ ಎಷ್ಟೊಂದು ಕಮ್ಯುನಿಟಿಗಳು ಕೂಡ ಸೇರಿಕೊಂಡು ಇವರು ಸ್ಮಾಲ್ ಪಾಂಡ್ಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಇದ್ರ ಬೆಟರ್ ಎಕ್ಸ್ಪ್ಲನೇಷನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂದು ನಮಗೆ ಯಾವ ಥರ ಅಂದರೆ ರೂಫ್ ಟಾಪು ಹೌಸ್ ಬಿಲ್ಡಿಂಗಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಯಾವ ಥರ ಮಾಡ್ತೀವಿ, ಅದೇ ಥರ ನಾವು ಒಂದು ಬಂಡ್ಸ್ನ ಇದನ್ನು ಕಲೆಕ್ಟ್ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಂಗೆ ಮಾಡ್ಬೋದು, ಇದ್ರ ಡೀಟೇಲ್ ನಮಗೆ 2 ವಿಡಿಯೋದಲ್ಲಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀವಿ, ನೋಡಿ. ನೆಕ್ಸ್ಟ್ ಸಮ್ಮರಲ್ಲಿ ನೀರಿರುತ್ತೆ. ಲೋಕಲ್ ಇನಿಷಿಯೇಟಿವ್, ಗ್ಲೋಬಲ್ ಇಂಪ್ಯಾಕ್ಟ್. ಇನಿಷಿಯೇಟಿವ್ ಲೋಕಲ್ ಇರ್ಬೋದು, ಇಂಪ್ಯಾಕ್ಟು ಗ್ಲೋಬಲ್.
ಈ ಗುಂಡಿ ತೋಡೋದ್ರಿಂದ ನೀರು ಬಿದ್ದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಅದೇ ಥರ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮನೆ ಮೇಲಿಂದ ಹೆಂಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಅಂಡರ್ಗ್ರೌಂಡಲ್ಲಿ ತಂದು ಒಂದು ಟ್ಯಾಂಕನ್ನು ಬಿಲ್ಡ್ ಮಾಡಿ ಈ ನೀರನ್ನೆಲ್ಲ ಅಲ್ಲಿ ಶೇಖರಣೆ ಮಾಡೋದು. ಬೇಕಾದಾಗ ಆ ನೀರನ್ನ ತಗೊಳೋದು. ನೋಡಿ, ಇಲ್ಲಿ ಟ್ಯಾಂಕ್ ಕಟ್ಟಿದ್ದಾರೆ, ಅದರಲ್ಲಿ ನೀರು ಬೀಳ್ತಾ ಇದೆ, ನೀರು ಶೇಖರಣೆ ಮಾಡೋದು. ಇದು ನಮಗೆ ವಾಟರ್ ರಿಸೋರ್ಸಸ್ ಚಾಪ್ಟರ್. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರ ಮೂಲಕ ನಾವು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀವಿ. ಕೀಪ್ ಕಾಮ್ ಆ್ಯಂಡ್ ಫಾಲೋ ಕಾಪರಿಸಮ್. ಜೈ ಹಿಂದ್.